ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಸರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನ್ಯೂ ಅಪ್ಕಮಿಂಗ್ ಲಾಂಚಸ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಎರಡು ಅವೈಟೆಡ್ ಲಾಂಚಸ್ ಇದೆ ಆ್ಯಂಡ್ ರಿಲೀಸ್ ಡೇಟ್ ಅವನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಎರಡು ಲಾಂಚ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಕೊರಿಲ್ಲಾ 450 ಹಾಗೂ ಇನ್ನೊಂದು ಬಂದು BSA ಅವ್ರದ್ದು 650 ಗೋಲ್ಡ್ ಸ್ಟಾರ್. ಸೊ ಈ ಎರಡು ಲಾಂಚಸ್ ಬಗ್ಗೆ ಸಾಕಷ್ಟು ಜನ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಐ ನೋ ಮೇ ಬಿ ನಾಟ್ ಎಲ್ಲರೂ ಎಕ್ಸೈಟೆಡ್ ಆಗಿರೋ ನನಗೂ ಗೊತ್ತು, ಬಟ್ ಸ್ವಲ್ಪ ಜನ ಎಕ್ಸೈಟೆಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ನಾವು ಒಂದು ಮೋಟರ್ ಸೈಕಲ್ ಲಾಂಚ್ ನೋಡ್ತಾ ಇದ್ದೀವಿ. ಸೊ ರೀಸೆಂಟ್ಲಿ ಐ ಥಿಂಕ್ ಫ್ಯೂ ಮಂತ್ಸ್ ಬ್ಯಾಕ್ ಅಷ್ಟೇ ನಾವು ಲಾಂಚ್ ಮಾಡಿದ್ದು. ಅಷ್ಟು ಹೈಪ್ ಇರುವಂಥ ಲಾಂಚ್ ಯಾವುದೂ ಆಗಿಲ್ಲ ಅಪಾರ್ಟ್ ಫ್ರಮ್ ಹಿಮಾಲಯನ್. ಸೊ ಹಿಮಾಲಯನ್ ಲಾಂಚ್ ಆದಮೇಲೆ ಸ್ವಲ್ಪ ಎಲ್ಲ ಫ್ಲಾಟ್ ಲಾಂಚಸ್ ಆಯಿತು. ಶಾರ್ಟ್ ಗನ್ 650 ಬಂತು ಹೋಯಿತು, ಯಾರಿಗೂ ಗೊತ್ತೇ ಆಗಿಲ್ಲ. ದೀಸ್ ಟು ವೆಹಿಕಲ್ಸ್ ವಿಲ್ ಬಿ ಅ ಕೈಂಡ್ ಆಫ್ ಏನೋ ಒಂಥರ ಫ್ರೆಶ್ ಬ್ರೀದರ್ ಅಂತಲೇ ಹೇಳ್ಬೋದು ಒಂಥರ ನ್ಯೂ ಲಾಂಚಸಲ್ಲಿ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಲಾಂಚ್ ಬಂದ್ಬಿಟ್ಟು BSA ಗೋಲ್ಡ್ ಸ್ಟಾರ್ 650 ಬಗ್ಗೆ ಮಾತಾಡ್ತೀನಿ ಫಸ್ಟು. ಅದಾದಮೇಲೆ ನಾನು ಕೊರಿಲ್ಲಾ 450 ಬಗ್ಗೆ ಮಾತಾಡ್ತೀನಿ. ಸೊ BSA 650 ಬಂದ್ಬಿಟ್ಟು ಐ ನೋ ಲಾಟ್ ಆಫ್ ಪೀಪಲ್ ಆರ್ ಕೈಂಡ್ ಆಫ್ ಕಂಪೇಟಿಂಗ್ ಇಟ್, ಐ ಮೀನ್ ಪುಟಿಂಗ್ ಇಟ್ ಹೆಡ್ ಟು ಹೆಡ್ ಅಗೇನ್ಸ್ಟ್ ಇಂಟರ್ಸೆಪ್ಟರ್ 650. ಬಟ್ ನಾನು ಒಂದು ಹೇಳ್ಬಿಡ್ತೀನಿ, ಈ ಥರ ನೀವು ಕಂಪ್ಯಾರಿಸನ್ನ ಮಾಡೋಕ್ಕೆ ಹೋಗಬೇಡಿ. ಯಾವತ್ತು ಒಂದು ರೆಟ್ರೋ ವೆಹಿಕಲ್ ಸೆಗ್ಮೆಂಟಲ್ಲಿ ಒಂದು ಟ್ವಿನ್ ಸಿಲಿಂಡರ್ ಇಸ್ ಲೈಕ್ ಡೈಮಂಡ್. ಸೊ ಒಂದು ಗೋಲ್ಡು ಅಲ್ಲ, ಡೈಮಂಡ್ ಥರ ಅದು ಒಂದು 650cc, ಎಸ್ಪೆಷಲಿ ಒಂದು ಟ್ವಿನ್ ಸಿಲಿಂಡರ್ ಇಂಜಿನು, ಅದನ್ನು ನಿಮಗೆ 270 ಡಿಗ್ರಿ ಕ್ರ್ಯಾಂಕ್ ಇರುವಂಥ ಒಂದು ಬ್ಯೂಟಿಫುಲ್ ಸೌಂಡಿಂಗ್ ಮಷೀನು. ಸೊ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಆಗಲ್ಲ ನೀವು ವಿತ್ ಎನಿ ಸಿಂಗಲ್ ಸಿಲಿಂಡರ್ ಇಂಜಿನ್. ಸೊ ಆ ಎಕ್ಸ್ಪೆಕ್ಟೇಷನು ಇಟ್ಕೋಬೇಡಿ ದಟ್ ದಿಸ್ ವಿಲ್ ಕಂಪೀಟ್ ವಿತ್ ಇಂಟರ್ಸೆಪ್ಟರ್ 650. ಎಸ್, ಕಂಪ್ಯಾರಿಸನ್ ಮಾಡ್ತಾರೆ ಜನ ಆ್ಯಂಡ್ ಮಾತಾಡ್ತಾರೆ ಪ್ರೈಸಸ್ ಬಗ್ಗೆ. ಬಟ್ ಪ್ರೈಸಿಂಗ್ ಬಗ್ಗೆ ನಾನು ಲಾಸ್ಟಲ್ಲಿ ಬರ್ತೀನಿ, ಬಿಕಾಸ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ದಿಸ್ ಲಾಂಚ್. ಸೊ ಅದೊಂದಿದೆ. ಬಟ್ ನನ್ನ ಪ್ರಕಾರ ಇದು ಇಂಟರ್ಸೆಪ್ಟರ್ 650ಗೆ ಬೈ ನೋ ಮೀನ್ಸ್ ಕಂಪೀಟ್ ಮಾಡುತ್ತೆ. ಸೊ ಇಲ್ಲಿ ಇನ್ನೊಂದು ಕಾಂಪಿಟೇಷನ್ ಜನ ಯೋಚನೆ ಮಾಡ್ತಾ ಇದ್ದಾರೆ ಏನಂದರೆ, ಇದು ಟ್ರಯಾಂಪ್ ಅವ್ರದ್ದು ರೀಸೆಂಟ್ಲಿ ಲಾಂಚ್ಡ್ 400cc ವೆಹಿಕಲ್ಸ್, ಸ್ಪೀಡ್ 400 ಅಥವಾ ನಿಮ್ಮದು ಸ್ಕ್ರಾಮ್ಲರ್ 400ccಗೆ ಕಂಪೀಟ್ ಮಾಡುತ್ತಾ ಅಂತ ಕೇಳಿದ್ರೆ, ಅಲ್ಲೂ ನೋವೇರ್ ಇದು ಕಂಪೀಟ್ ಮಾಡಿದೆ. ಬಿಕಾಸ್ ಅದ್ರದ್ದು ಟೆಕ್ನಾಲಜಿ ನೋಡಿದೆ ನಿಮ್ಮದೆ ಆ್ಯಂಡ್ ಇದ್ರದ್ದು ಟೆಕ್ನಾಲಜಿ ನೋಡಿದೆ, ಕಂಪ್ಲೀಟ್ಲಿ ಅದು ಅಪ್ ಟು ಡೇಟ್ ಇದೆ ಟೆಕ್ನಾಲಜಿ. ಇನ್ 400cc ಲಿಕ್ವಿಡ್ ಕೂಲ್ಡು, ಸ್ಲಿಪ್ಪರ್ ಕ್ಲಚ್ಚು, ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸು. ಸೊ ಐ ಮೀನ್ ಸ್ಟೈಲಿಂಗು, ಲೈಕ್ ಬ್ರ್ಯಾಂಡಿಂಗು. ಸೊ ಇಟ್ ಈಸ್ ನೋವೇರ್ ಕ್ಲೋಸ್ ಟು ಟ್ರಯಾಂಪ್, ನೋವೇರ್ ಕ್ಲೋಸ್ ಟು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650. ಸೊ ಈ ಎರಡರದ್ದು ಕಾಂಪಿಟೇಷನ್ಗೆ ಬರೋದೇ ಇಲ್ಲ. ಸೊ ಇದು ಆ್ಯಕ್ಚುಲಿ ಯಾರ ಜೊತೆ ಕಂಪೀಟ್ ಮಾಡ್ತಾ ಇರೋದಂದ್ರೆ, ಇದು ಸೆಕೆಂಡ್ ಗ್ರೇಡ್ ಬ್ರ್ಯಾಂಡ್ಸ್ ಜೊತೆ ಕಂಪೀಟ್ ಮಾಡ್ತಾ ಇದೆ. ಐ ನೋ ಇಲ್ಲಿ ನಾನು ಹೊಂಡಾನು ಮೆನ್ಷನ್ ಮಾಡ್ತೀನಿ, ಇಟ್ ಹೊಂಡಾ ಇನ್ ಸೆಕೆಂಡ್ ಗ್ರೇಡ್ ಬ್ರ್ಯಾಂಡ್ಸ್ ಅಲ್ಲ. ಇನ್ ದಿಸ್ ಕಾಂಪಿಟೇಷನ್ ಬೇಸಿಕಲಿ ರೆಟ್ರೋ motor cycle in mass market ನೀವು ಕನ್ಸಿಡರ್ ಮಾಡಿದ್ರೆ, ದೀಸ್ ಆರ್ ಆಬ್ವಿಯಸ್ಲಿ ದೇ ಆರ್ ನಾಟ್ ದಟ್ ಗ್ರೇಟ್ ಬ್ರ್ಯಾಂಡ್ಸ್ ಕಂಪೇರ್ ಟು ರಾಯಲ್ ಎನ್ಫೀಲ್ಡ್ ಅಥವಾ ಈವನ್ ಟ್ರಯಾಂಪ್. ಈಗ ಇರೋ ಕರೆಂಟ್ ಸ್ಟೇಟಸ್ ಮಾರ್ಕೆಟಲ್ಲಿ ನೋಡಿದ್ರೆ ಟ್ರಯಾಂಪೂ ಲೆವೆಲ್ ಇಲ್ಲ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ನಿಮಗೆ ಹೊಂಡಾ ಅವ್ರದ್ದು CB350 ಇದೆ, HC ಅವ್ರದ್ದು ರೋಡ್ಸ್ಟರು ಆ್ಯಂಡ್ ಮೆನಿ ಅದರ್ ಮಾಡಲ್ಸ್ ಇದೆ, ಹಾಗೂ ಹಾರ್ಲಿ ಡೇವಿಡ್ಸನ್ ಅವ್ರದ್ದು 440X ಇದೆ. ಸೊ ಈ ಥರ ಮಾಡಲ್ಸ್ನ ಬೇಸಿಕಲಿ ಇದು ಕಂಪೀಟ್ ಮಾಡುತ್ತೆ. ಬಿಟ್ಟರೆ ಈ ರೆಟ್ರೋ ಇಂಜಿನ್ ಇಟ್ಸ್ ನಾಟ್ ಗೋಯಿಂಗ್ ಟು ಕಂಪೀಟ್ ವಿತ್ ಇಂಟರ್ಸೆಪ್ಟರ್ 650 ನಾರ್ ವಿತ್ ಸ್ಪೀಡ್ 400. ಸೊ ಆ ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ಇಲ್ಲಿ ಇಫ್ ಯು ಸಿ ದ ವೆಹಿಕಲ್, ನಿಜ ಹೇಳ್ಬೇಕಂದ್ರೆ ನನಗೆ ಜಸ್ಟ್ ವೆಹಿಕಲ್ ಬಗ್ಗೆ ಮಾತಾಡೋದಾದ್ರೆ ಐ ಥಿಂಕ್ ಇಟ್ ಲುಕ್ಸ್ ರಿಯಲಿ ಗುಡ್. ಆ್ಯಂಡ್ ಇದು ಆಲ್ರೆಡಿ ಸಾಕಷ್ಟು ರಿವ್ಯೂಸ್ ನೀವು ನೋಡ್ಬೋದು. ಸೊ ರಿವ್ಯೂಸ್ ನಾನು ನೋಡಿರೋ ಪ್ರಕಾರ ಇಟ್ಸ್ ನಾಟ್ ಅ ವೆರಿ ಬ್ಯಾಡ್ ವೆಹಿಕಲ್ ಆಸ್ ಪೀಪಲ್. ಕೆಲವರು ತುಂಬ ಕೆಟ್ಟ ವೆಹಿಕಲ್ ಆಗುತ್ತೆ, ವೇಸ್ಟ್ ವೆಹಿಕಲ್ ಆ ಥರ ಏನಿರಲ್ಲ. ಇಟ್ಸ್ ಅ ಡೀಸೆಂಟ್ ವೆಹಿಕಲ್, ಸಿಂಗಲ್ ಸಿಲಿಂಡರ್ ಇಂಜಿನ್. ಇಟ್ಸ್ ಕ್ವಿಕ್ ಆ್ಯಕ್ಚುಲಿ, ನಿಮಗೆ ಅದೇನು ತುಂಬ ಸ್ಲೋ ಆಗೇನು ಅನ್ಸಲ್ಲ. ಇದು ಇಟ್ಸ್ ಅ ಕ್ವಿಕ್ ಇನಫ್ ಇಂಜಿನ್. ಸೊ ಇಟ್ಸ್ ಅ ಗುಡ್ ಅಂದರೆ ಒಂದು 650cc ನೀವು ಯು ಕ್ಯಾನ್ ಎಂಜಾಯ್ ದಟ್ ಇಂಜಿನು. ಬಟ್ ಸೌಂಡ್ ವೈಸ್ ನಿಮಗೆ ಇದು ಐ ಮೀನ್ ನೀವು ಕ್ಲಾಸಿಕ್ 500cc ನೀವು ಓಡಿಸಿದ್ರೆ ಅಂದರೆ ಅದೇ ಥರ ಬರುತ್ತೆ. ಸ್ವಲ್ಪ ಐ ಮೀನ್ ದಟ್ ಡುಗ್ ಸೌಂಡ್ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಅ ಟ್ವಿನ್ ಸಿಲಿಂಡರ್ ಕೈಂಡ್ ಆಫ್ ದಟ್ ರಂಬಲಿ ಒಂಥರ ಬ್ಯೂಟಿಫುಲ್ ನೋಟ್ ಇರುತ್ತೆ ನೋಡಿ, ಆ ಟೈಪ್ ಇಲ್ಲ ಇದು. ಬಟ್ ಸ್ಟಿಲ್ ಇಟ್ಸ್ ಗುಡ್, ಲೈಕ್ ಸೌಂಡ್ ಇದೆ ಇದರಲ್ಲಿ. ಇಟ್ಸ್ ನಾಟ್ ಬ್ಯಾಡ್ ಸೌಂಡ್ ಇದೆ. ಡಿಸೈನ್, ಲುಕ್ ಆ್ಯಂಡ್ ಡಿಸೈನ್ ಆಫ್ ಅ ರೆಟ್ರೋ ಇಂಜಿನ್, ದಟ್ ಈಸ್ ದ ಫಸ್ಟ್ ಥಿಂಗ್ ವೈ ಯು ವಿಲ್ ಬೈ ಅ ರೆಟ್ರೋ ಇಂಜಿನ್. ಸೊ ಅದು ಇದೆ. ಅದು ಬಿಟ್ಟರೆ ಇದರಲ್ಲಿ ಏನೋ ಟೆಕ್ನಾಲಜಿಕಲಿ ನಥಿಂಗ್ ಗುಡ್ ಆ್ಯಕ್ಚುಲಿ, ಐ ಮೀನ್ ನಥಿಂಗ್ ನ್ಯೂ. ಸಾರಿ, ಗುಡ್ ಅಂತ ಹೇಳ್ಬಾರ್ದು, ನಥಿಂಗ್ ನ್ಯೂ ಅಂತ ಇದೆ ಹೇಳ್ಬೋದು ನಾನು. ಆ್ಯಂಡ್ ಐ ಥಿಂಕ್ ಓನ್ಲಿ ಥಿಂಗ್ ಯು ಕ್ಯಾನ್ ಸಿ ಇಸ್ ಡುವೆಲ್ ಚಾನಲ್ ABS ಮಾತ್ರ ಇರ್ಬೋದು. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಇಟ್ಸ್ ಅ ಡೀಸೆಂಟ್ ಬೈ ಅಂತ ಹೇಳ್ಬೋದು. ಸೊ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸಮಥಿಂಗ್ ಎಕ್ಸ್ಟ್ರೀಮು. ಇಟ್ಸ್ ಲೈಕ್ ನಿಮ್ಮದು ಈಗ ರೀಸೆಂಟ್ಲಿ ಲಾಂಚ್ ಆಗಿದೆ ನೋಡಿ HC ಅವ್ರದ್ದು ಕ್ಲಾಸಿಕ್ 350, ಅದಕ್ಕೆ ಸಿಮಿಲರ್ ಆಗಿ ಇದನ್ನು ಕಂಪೇರ್ ಮಾಡ್ಬೋದು. ಬಟ್ ವಿತ್ ಬೆಟರ್ ಪವರ್ ಇದೆ, ನಿಮಗೆ ಗುಡ್ ಲುಕಿಂಗು ಇದೆ, ಲೈಕ್ ಬಿಗ್ ಬೈಕ್ ಫೀಲು ಬರುತ್ತೆ ನಿಮಗೆ. ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಮೇ ಬಿ ಆ ಥರ ಇದೆ. ಆ್ಯಂಡ್ ಆಲ್ಸೋ ಮೆನಿ ಅದರ್ ಲೈಕ್ ಸ್ಲೋ ಹೊಂಡಾ 350cc ಇದು ಸ್ಲೋ ಬೈಕು. X440 ಜೊತೆ ನೋಡಬೇಕು ಯಾವ ಥರ ಕಾಂಪಿಟೇಷನ್ ಇದೆ. ಬಿಕಾಸ್ X440 ಇಸ್ ಆಲ್ಸೋ ವೆರಿ ಪವರ್ಫುಲ್ ಆ್ಯಂಡ್ ತುಂಬಾ ರಮ್ಲಿ ಆ್ಯಂಡ್ ಒಳ್ಳೆ ನೋಟ್ ಇದೆ. ಸೊ ಅಲ್ಲಿ ಐ ಥಿಂಕ್ ದ ಕಾಂಪಿಟೇಷನ್ ಆ್ಯಕ್ಚುಲಿ ಕ್ಲೋಸ್ ಕಾಂಪಿಟೇಷನ್ ಇವ್ರಿಗೆ ನನ್ನ ಅನಿಸ್ತದೆ ಹಾರ್ಲಿ ಡೇವಿಡ್ಸನ್ X440 ಆ್ಯಂಡ್ ಈ ವೆಹಿಕಲ್ ಇರುತ್ತೆ. ಸೊ ಇಲ್ಲಿ ಅಗೇನ್ ನಾನು ಈ ಸಿನಾರಿಯೋಸ್ ಎಲ್ಲ ಹೇಳಾದ್ಮೇಲೆ ನಿಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ ಇದ್ರದ್ದು ಯಾವ ಥರ ಪ್ರೈಸಿಂಗ್ ಇರಬೇಕು ಟು ಕಂಪೀಟ್ ಇನ್ ದಿ ಇಂಡಿಯನ್ ಮಾಸ್ ಮಾರ್ಕೆಟ್. ಸೊ ಇಂಡಿಯನ್ ಮಾಸ್ ಮಾರ್ಕೆಟಲ್ಲಿ ಇದು ಕಂಪೀಟ್ ಮಾಡಬೇಕಂದ್ರೆ ನನ್ನ ಒಪಿನಿಯನ್ಲಿ 2.4 lakhs ಹಿಡಿದು 2.6 lakhs ಒಳಗಡೆ ಇದನ್ನು ಪ್ರೈಸ್ ಮಾಡಿದೆ. ನನ್ನ ಒಪಿನಿಯನ್ಲಿ ಇಟ್ ಮೈಟ್ ಆ್ಯಕ್ಚುಲಿ ಶೇಕ್ ಅಪ್ ದ ಮಾರ್ಕೆಟ್. ಅದರ್ವೈಸ್ ನನ್ನ ಒಪಿನಿಯನ್ ಇದಕ್ಕಿಂತ ಜಾಸ್ತಿ ಮಾಡಿದೆ, 2.6 ಇಂದ 2.3 lakhs ಮಾಡಿಬಿಟ್ರೆ ನನ್ನ ಒಪಿನಿಯನ್ಲಿ ಒಂದು ಪ್ರಾಡಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಪೀಪಲ್ ಮೈಟ್ ಬೈ ದಿಸ್ ಪ್ರಾಡಕ್ಟ್, ಮೇ ಕನ್ಸಿಡರ್ ಬೈಯಿಂಗ್ ದಿಸ್ ಪ್ರಾಡಕ್ಟ್. ಬಿಕಾಸ್ ಓಕೆ, ಇಟ್
ಇಟ್ ಇಸ್ 650 cc ಹೈಯೆಸ್ಟ್ cc ಬೈಕ್ ಇದೆ ನಿಮಗೆ ವಿದಿನ್ 3 lakhs. ಸೊ ಏನೋ ಒಂದು ಪ್ರೈಸ್ ಪಾಯಿಂಟ್ ಇರುತ್ತೆ ಅಲ್ಲಿ. ಸೊ ದಟ್ ಈಸ್ ಸಮಥಿಂಗ್ ಇರುತ್ತೆ. ಬಟ್ ಸ್ಟಿಲ್ ಐ ವುಡ್ ಸೇ ಪೀಪಲ್ ವೋಂಟ್ ಬೈ ಇಟ್ ನನ್ನ ಒಪಿನಿಯನ್, ಬಿಕಾಸ್ ತುಂಬಾ ಲೈಕ್ ಫ್ಯಾನೆಟಿಕ್ ಆಗಿದ್ರೆ ಮಾತ್ರ, ಆರ್ ಲೈಕ್ ನಾಟ್ ಲೈಕ್ BSc ಫ್ಯಾನೆಟಿಕ್ ಅಂತ ಅಲ್ಲ, ಯಾರು BSc ಫ್ಯಾನೆಟಿಕ್ ಇಲ್ಲ, ರೆಟ್ರೋ ಫ್ಯಾನೆಟಿಕ್ ಅಂದರೆ ರೆಟ್ರೋ ಲುಕ್ಸ್ನ ಲೈಕ್ ಮಾಡೋರು ಮೇ ಬಿ ದೇ ವಿಲ್ ಗೋ ಫಾರ್ ದಿಸ್ ಬೈಕು. ಅದರ್ವೈಸ್ ಐ ಥಿಂಕ್ ಪ್ರಾಕ್ಟಿಕಲ್ ಯೂಸರ್ಸು ಆರ್ ಈವನ್ somebody who's enthusiast and who understands motorcycle might not buy this vehicle if it is priced under 2.6 to 3 lakh. So ನನ್ನ opinion if they price it at above 3 lakhs ಅಂದ್ರೆ ನನ್ನ opinion ಗೇಮ್ ಓವರ್ ಅಂತ ಅನ್ಸುತ್ತೆ. if they are like thinking that ಇದನ್ನ ನಾವು ಇಂಟರ್ಸೆಪ್ಟರ್ ಜೊತೆ ಕಾಂಪಿಟೇಷನ್ಗೆ ನಾವು ಒಂದು ವೆಹಿಕಲ್ ಆಗಿ ಲಾಂಚ್ ಮಾಡಿದ್ರೆ 100% ಫೇಲ್ ಆಗುತ್ತೆ. ಇಂಟರ್ಸೆಪ್ಟರ್ಗೆ ಇದು ನೋ ವೇರ್ ಕಾಂಪಿಟೇಷನ್ ಇದೆ. 10,000 20,000 ಕಮ್ಮಿ ಇದ್ರೂ there is no competition with ಇಂಟರ್ಸೆಪ್ಟರ್. ಸೊ ಇಂಟರ್ಸೆಪ್ಟರ್ ಜೊತೆ ಕಂಪೀಟ್ ಮಾಡ್ತಾರೆ ಲಾಂಚ್ ಮಾಡಬೇಡಿ. ಇದರಲ್ಲಿ ಏನು ಟೆಕ್ನಾಲಜಿಕಲಿ ಏನು ಇಲ್ಲ, ಜಸ್ಟ್ 650 cc ಇದೆ ಅಂತ ಮಾತ್ರ ಅದಕ್ಕೆ ಯಾರು ಪ್ರೈಸ್ ಪೇ ಮಾಡಲ್ಲ. ಅಟ್ಲೀಸ್ಟ್ ಐ ಫೀಲ್ ದಟ್ ಇವಾಗಿರುವಂಥ ಇಂಡಿಯನ್ ಕನ್ಸ್ಯೂಮರ್ಸ್ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ. ಸೊ ದೇ ವೋಂಟ್ ಬೈ ದಿಸ್ ವೆಹಿಕಲ್ ಫಾರ್ ದಟ್. ಸೊ ಪ್ರೈಸಿಂಗ್ ಇಸ್ ತುಂಬ ಇಂಪಾರ್ಟೆಂಟ್. ಸೊ ಐ ಹೋಪ್ ದಟ್ 2.4 ಇಂದ 2.6 lakhs ಇರುತ್ತೆ. ಇನ್ ಕೇಸ್ ಅವ್ರು ಓಕೆ ನಾವು ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಪ್ರಾಫಿಟ್ ಮಾಡೋಣ ಅಂತ, ವಿ ಡೋಂಟ್ ವಾಂಟ್ ಟು ಡೂ ಇಟ್ ಲೈಕ್ ದ ಟ್ರ್ಯಾಂಪ್ ಆರ್ ದ ರಾಯಲ್ ಎನ್ಫೀಲ್ಡ್ ವೆನೆವರ್ ದೇ ಲಾಂಚ್ ಆ ಥರ ಮಾಡೋದು ಬೇಡ ಅಂದರೆ ನೀವು ಮೇ ಬಿ 2.6 ಇಂದ 2.8 ಒಳಗಡೆ ಲಾಂಚ್ ಮಾಡಿ. ಸ್ವಲ್ಪ ಸೇಫ್ ಲಾಂಚ್ ಇರುತ್ತೆ, ನಿಮಗೆ ಲಾಸು ಆಗಲ್ಲ, ಪ್ಲಸ್ ನೀವು ಇನ್ ಕೇಸ್ ಕಸ್ಟಮರ್ ಬಂದರೆ ನಿಮಗೆ ಏನೂ ಆಗುತ್ತೆ. ಬಟ್ ಯಾ ಅಗೇನ್ ನಿಮಗೆ ಈಗ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಬೇಕಂದ್ರೆ ಯು ನೀಡ್ ಟು ಲಾಂಚ್ at 2.4 to 2.6 lakh. ಓಕೆ ಇರೋದಾಯಿತು. ಸೊ ನೆಕ್ಸ್ಟ್ ಬರೋಣ, ದಟ್ ಇಸ್ ಅ ಬಿಗರ್ ಲಾಂಚ್ ಆ್ಯಕ್ಚುಲಿ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಗೊರಿಲ್ಲಾ 450. ಸೊ ಫಸ್ಟ್ಲಿ ಈ ವೆಹಿಕಲ್ ಏನು ಅಂತಲೇ ಸಾಕಷ್ಟು ಜನ ಕನ್ಫ್ಯೂಷನ್ ಇದೆ, ಆ್ಯಂಡ್ ನನಗೂ ತುಂಬ ಕನ್ಫ್ಯೂಷನ್ ಇದೆ. ಆ್ಯಕ್ಚುಲಿ ಈ ರೀಸೆಂಟ್ಲಿ ಲಾಂಚ್ ಮಾಡಿರೋ ಅವ್ರದ್ದು ಶಾರ್ಟ್ ಗನ್ 650 ಅದೇ ಥರ ಅದೇ ಕ್ಯಾಟಗರಿಗೆ ಬರ್ತಾ ಇದೆ. ಪೀಪಲ್ ಆರ್ ಆ್ಯಕ್ಚುಲಿ ಕನ್ಫ್ಯೂಸ್, ನೀವು ಯಾವ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಾಗ್ತಿಲ್ಲ. ಫಾರ್ ಮೀ ಇದು ಏನು ನಾನು ಲೈಕ್ ಅವ್ರದ್ದು ಪ್ರೊಮೋ ವಿಡಿಯೋನ ಲಾಂಚ್ ಮಾಡಿದ್ದಾರೆ, ಅದ್ರದ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಅನಿಸ್ತಾ ಇದೆ ಅಂದರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆಹಿಕಲ್ ಫಾರ್ ದ ಅರ್ಬನ್ ಜಂಗಲ್. ಅಂದರೆ ಬೇಸಿಕಲಿ ಅರ್ಬನ್ ಸಿಟೀಸಲ್ಲಿ ಓಡಿಸೋಕ್ಕೆ ನಿಮಗೆ ಫ್ರೀಯಾಗಿ ವಿತ್ ಫ್ರೀಡಮ್ ಓಡಿಸ್ಬೋದು. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ವಾಟ್ ಕೈಂಡ್ ಆಫ್ ರೋಡ್ಸ್ ಯು ಆರ್ ಗೋಯಿಂಗ್ ಟು ರೈಡ್. ಲೈಕ್ ಬೇಸಿಕಲಿ ಬಾಟಲ್ಸ್ ಇದೆಯಾ, ಫ್ಲಾಟ್ ರೋಡ್ಸ್ ಇದೆಯಾ, ಈ ಹೈವೇಸ್ ಟೈಪ್ ಆಫ್ ರೋಡ್ಸ್ ಇದೆಯಾ, ಅದನ್ನು ಕನ್ಸಿಡರ್ ಮಾಡದೆ ನೀವು ಆರಾಮಾಗಿ ಓಡಿಸ್ಬೋದು ಅಂತ. ಆ ಥರ ನನಗೆ ಲೈಕ್ ಸಿಗ್ನಲ್ಸ್ ಕೊಡ್ತಾ ಇದೆ, ವಿತ್ ಈ ಆ್ಯಡ್ಸ್ ಆ ಥರ ಸಿಗ್ನಲ್ಸ್ ಕೊಡ್ತಾ ಇದೆ. ಐ ಫೀಲ್ ದಟ್ ಇಟ್ಸ್ ಗೋಯಿಂಗ್ ಟು ಬಿ ಮೇಡ್ ಫಾರ್ ದ ಅರ್ಬನ್ ಜಂಗಲ್. ಸೊ ಇನ್ ವಿದಿನ್ ಸಿಟಿ ಹೆಂಗೆ ಬೇಕಾದ್ರೂ ಓಡಿಸ್ಬೋದು, ಆ್ಯಂಡ್ ಆಲ್ಸೋ ವಿದಿನ್ ಸಿಟಿ ನಿಯರ್ ಬೈ ಔಟ್ಸ್ಕರ್ಟ್ಸು ಲೈಕ್ B&C ರೋಡ್ಸು, ಲೈಕ್ ಜಸ್ಟ್ ಲೈಕ್ ನಾನು ಸೈಕಲ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ರೆಕ್ರಿಯೇಷನ್ ಪರ್ಪಸ್ಗೆ. ಅದೇ ಥರ ನೀವು ಬೈಕ್ನ ಲಿಟಲ್ ಬಿಟ್ ಸಂಡೇ ರೈಡ್ಸು ಆ್ಯಂಡ್ ರೆಕ್ರಿಯೇಷನಲ್ ಪರ್ಪಸ್ಸು, ಪ್ಲಸ್ ನೀವು ಸಿಟಿಯಲ್ಲೂ ಓಡಿಸ್ಬೇಕು, ಡುವೆಲ್ ಪರ್ಪಸ್ ನಿಮ್ದು ಒಂಥರ ಮಲ್ಟಿಪರ್ಪಸ್ಗೋಸ್ಕರ ಯೂಸ್ ಮಾಡಬೇಕು ಅಂದರೆ ಐ ಥಿಂಕ್ ದಿಸ್ ಮೈಟ್ ಬಿ ದಟ್ ಕೈಂಡ್ ಆಫ್ ವೆಹಿಕಲ್. ಥಿಂಕ್ ಮಾಡ್ಬಿಟ್ಟು ಈ ವೆಹಿಕಲ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಇದರ ಲುಕ್ಸು ತುಂಬಾ ಚೆನ್ನಾಗಿದೆ. ಸೊ ಲುಕ್ಸು ನನ್ನ ಒಪಿನಿಯಲ್ಲಿ ಈವನ್ ತುಂಬ ಜನ ಲೈಕ್ USD ಸಸ್ಪೆನ್ಷನ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಐ ಥಿಂಕ್ ದೇ ಆರ್ ಪ್ಲಾನಿಂಗ್ ಟು ಲಾಂಚ್ ದಿಸ್ ವೆಹಿಕಲ್ ಆನ್ ಬಜೆಟ್ ಅಂತ ಅನಿಸ್ತದೆ, ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಅವರು ರೆಡ್ಯೂಸ್ ಮಾಡಿದ್ದಾರೆ ಈ ವೆಹಿಕಲಲ್ಲಿ. ಆಬ್ವಿಯಸ್ಲಿ ಟ್ಯಾಂಕ್ ಕೆಪಾಸಿಟಿ ಕಮ್ಮಿ ಮಾಡಿದ್ದಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಒಂದು ವೆಹಿಕಲಲ್ಲಿ ಆ್ಯಕ್ಚುಲಿ ಹಿಮಾಲಯಿಂದ ಹಾಕಿದ್ದಾರೆ, ಇನ್ನೊಂದು ವೆಹಿಕಲಲ್ಲಿ ಅವರು ಮೀಟಿಯೋರ್ 350 ಆರ್ ಮೀಟಿಯೋರ್ 650, ಇದು ಆಬ್ವಿಯಸ್ಲಿ ರಾಯಲ್ ಎನ್ಫೀಲ್ಡ್ 350 and 650 cc ಇದು ಹಾಕಿದ್ದಾರೆ. ಸೊ ಐ ಥಿಂಕ್ ಅಲ್ಲಿ ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಇದು ಅಪ್ಸೈಡ್ ಡೌನ್ ಫೋಕ್ಸ್ನ ತೆಗೆದು ಇಲ್ಲಿ ಕನ್ವೆನ್ಷನಲ್ ಫೋಕ್ಸ್ ಹಾಕಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಐ ಥಿಂಕ್ ಈವನ್ ದ ಸಬ್ ಫ್ರೇಮು ಚೇಂಜ್ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ಓವರ್ ಆಲ್ ಕಾಸ್ಟ್ ಕಟಿಂಗ್ ಅಂತೂ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ವುಡ್ ಸೇ ದಟ್ ಲುಕ್ಸ್ ವೈಸ್ ಇದು ತುಂಬಾ ಚೆನ್ನಾಗಿ ಕಾಣ್ತದೆ. ಆ್ಯಂಡ್ ಈವನ್ ಅದರ ಡಿಸೈನ್ ಆ್ಯಂಡ್ ಲುಕ್ಕು ನನಗೆ ಅದು ಮೇಡ್ ಫಾರ್ ದ ಸಿಟಿ ಅಂತಾನೆ ಒಂದು ಲೈಕ್ ಸಿಗ್ನಲ್ಸ್ ಕೊಡ್ತಾ ಇದೆ. ಸೊ ಸಿಟಿಗೋಸ್ಕರ ಮಾಡಿರೋ ವೆಹಿಕಲ್. ಸೊ ಇನ್ ಕೇಸ್ ನಿಮಗೆ ಹಿಮಾಲಯನ್ ನಿಮಗೆ ಸಿಟಿಯಲ್ಲಿ ಓಡಿಸೋಕ್ಕೆ ಕಂಫರ್ಟೇಬಲ್ ಅನಿಸ್ತಿಲ್ಲ, ಹೆವಿ ಆಗಿದೆ ಅಂತ ಅನಿಸ್ತಾ ಇದ್ರೆ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ದಿಸ್ ವೆಹಿಕಲ್. ಅಗೇನ್ ದಿಸ್ ವೆಹಿಕಲ್ನ ಅವರು ಕಂಪ್ಲೀಟ್ಲಿ ಇಟ್ಸ್ ನಾಟ್ ಲೈಕ್ ರೋಡ್ಸ್ಟರ್ ಥರ ಮಾಡಿಲ್ಲ. ಐ ಥಿಂಕ್ ದೇ ಮೇಡ್ ಇಟ್ ಲೈಕ್ ಲಿಟಲ್ ಬಿಟ್ ಲೈಕ್ ಸ್ಕ್ರಾಮ್ಲರ್, ಸ್ವಲ್ಪ ಸ್ಕ್ರಾಮ್ಲರಿ ಮಾಡಿದ್ದಾರೆ. ಲೈಕ್ ಸಸ್ಪೆನ್ಷನ್ ಸೆಟಪ್ ಐ ವುಡ್ ಸೇ ಇದನ್ನ ನೀವು ಕಂಪೇರೇಬಲ್ ಯಾವ ವೆಹಿಕಲ್ ಜೊತೆ ಮಾಡ್ಬೋದು ಅಂದರೆ ರಾನಿನ್ ಜೊತೆ ಮಾಡ್ಬೋದು. ಸೊ ರಾನಿನ್ ಐ ಥಿಂಕ್ 220 ಆಲ್ಸೋ ಐ ಫೀಲ್ ದಟ್ ವಾಸ್ ಆಲ್ಸೋ ವೆರಿ ಸಿಮಿಲರ್ ಕೈಂಡ್ ಆಫ್ ವೆಹಿಕಲ್. ಲೈಕ್ ಏನು ಬೇಕಾದರೂ ಅನ್ಸ್ಕ್ರಿಪ್ಟೆಡ್ ಸಮ್ ಕೈಂಡ್ ಆಫ್ ಅಂತ ಹೇಳಿದಿಲ್ಲ, ಅದೇ ಥರ ಇದು ಆಗ್ತದೆ. ಬಟ್ ದಿಸ್ ವೆಹಿಕಲ್ ಲುಕ್ಸ್ ಗುಡ್. ರಾನಿನ್ ನೋಡೋಕೆ ಚೆನ್ನಾಗಿರಲಿಲ್ಲ, ಬಟ್ ದಿಸ್ ವೆಹಿಕಲ್ ರಿಯಲಿ ಲುಕ್ಸ್ ಗುಡ್. ನೋಡೋಕ್ಕಂತೂ ನನಗೆ ಏನೋ ಕೆಟ್ಟದಾಗ ಕಾಣ್ತಾ ಇಲ್ಲ, ತುಂಬ ಚೆನ್ನಾಗಿ. ಅದು ಆ ಟಾಲ್ ಪರ್ಸನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತದೆ, ನಮ್ಮ ಥರ ಶಾರ್ಟ್ ರೈಡರ್ಸ್ ಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಟ್ ಈಸ್ ಒನ್ ಗುಡ್ ಪಾರ್ಟ್ ಅಬೌಟ್ ದಿಸ್ ವೆಹಿಕಲ್. ಬಟ್ ಅಗೇನ್ I know a lot of things are going around bad for Royal Enfield, especially the chassis breakdown and all. But anyway, ಅದ್ರ ಬಗ್ಗೆ ನಾನು ಒಂದು ಯಾವುದಾದ್ರು ಬೇರೆ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಐ ಥಿಂಕ್ ಲಿಟಲ್ ಬಿಟ್ ಸಾರ್ಟೆಡ್ ಅಂತ ಅನ್ನಿಸ್ತಾ ಇದೆ. ಬಟ್ ಯಾ ಸ್ಟಿಲ್ ಸಾರ್ಟೆಡ್ ಇದ್ರೂ ಜನದಲ್ಲಿ ಡೌಟ್ ಅಂತೂ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸೊ ಅದ್ರ ಬಗ್ಗೆ ಯಾವುದಾದ್ರು ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡ್ಬೋದು ದಟ್ ಯಾ ಚಾಸಿ ಐ ವುಡ್ ಸೇ ವಿಲ್ ಬಿ ಕಾಪಿಡ್ ಫ್ರಮ್ ದಟ್ ಸೇಮ್ ಹಿಮಾಲಯನ್. ಬಟ್ ಐ ಥಿಂಕ್ ಸ್ಟಿಲ್ ಬಿಕಾಸ್ ಇದ್ರ ವೆಯ್ಟ್ ಲೆಸ್ ಆಗಿರೋದ್ರಿಂದ ಆ್ಯಂಡ್ ಸಿಟಿ ಪರ್ಪಸ್ಗೆ ಯೂಸ್ ಮಾಡೋದ್ರಿಂದ ನನ್ನ ಒಪಿನಿಯಲ್ಲಿ ಅಷ್ಟೊಂದು ಐ ವೋಂಟ್ ಸೇ ಇಶ್ಯೂ ಆಗುತ್ತೆ ಅಂತ ಅನ್ಸುತ್ತೆ ಈ ವೆಹಿಕಲಲ್ಲಿ. ಬಟ್ ಹೇಳೋಕ್ಕಾಗಲ್ಲ, ಐ ಕ್ಯಾನಾಟ್ ಗ್ಯಾರಂಟಿ ದಿಸ್. ಬಟ್ ಸ್ಟಿಲ್ ಐ ಫೀಲ್ ದಟ್ ಈ ವೆಹಿಕಲ್ ವಿಲ್ ಬಿ ಅ ವೆರಿ ಗುಡ್ ಲಾಂಚ್ ಅಂತ ಅನ್ನಿಸ್ತಾ ಇದೆ. ಐ ವೋಂಟ್ ಸೇ ಇಟ್ ವೋಂಟ್ ಬಿ ಆಸ್ ಗುಡ್ ಆಸ್ ದ ಹಿಮಾಲಯನ್ ಥರ ಅಷ್ಟು ಹೈಪ್ ಇರೋಂಥ ಲಾಂಚ್ ಇರಲ್ಲ. ಬಟ್ ಐ ಥಿಂಕ್ ಸ್ಕ್ರಾಮ್ 411ಗಿಂತ ಬೆಟರ್ ಇದು ಪ್ರಾಡಕ್ಟ್ ಆಗಿರುತ್ತೆ. ಬಿಕಾಸ್ ಫಸ್ಟ್ಲಿ ಆ ಪ್ರಾಡಕ್ಟ್ ಏನು ಅಂತಾನೆ ಪ್ರಾಡಕ್ಟ್ ಯೂಸೇ ಯಾರಿಗೂ ಬಂದಿಲ್ಲ. ಬಿಕಾಸ್ ಹಿಮಾಲಯನೇ ಇರಬೇಕಾದ್ರೆ ಏನಕ್ಕೆ ಸ್ಕ್ರಾಮ್ 411 ತಗೋಬೇಕಂತ ಬಂದಿತ್ತು. ಬಟ್ ಈ ವೆಹಿಕಲ್ ಡೆಫಿನೆಟ್ಲಿ ಮೇಕ್ಸ್ ಮೋರ್ ಸೆನ್ಸ್ ಬಿಕಾಸ್ ಇಟ್ ಈಸ್ ಲೈಟರು, ಇಟ್ ವಿಲ್ ಬಿ ಮೋರ್ ಲೈಕ್ ಆಕ್ಸೆಸಿಬಲ್ ಫಾರ್ ದ ಶಾರ್ಟರ್ ರೈಡರ್ಸ್ ಆಲ್ಸೋ. ಆ್ಯಂಡ್ ಐ ಫೀಲ್ ದಟ್ ಸಿಟಿ ಯೂಸೇಜ್ಗೆ ತುಂಬ ಯೂಸ್ ಆಗುತ್ತೆ. ಸೊ ಆ ಪ್ರಾಡಕ್ಟ್ ವೈಸ್ ನನಗೆ ಇದು ವೆಲ್ ಮೇಡ್ ಪ್ರಾಡಕ್ಟ್ ಅಂತ ಅನಿಸುತ್ತೆ. ಲುಕ್ಕೂ ತುಂಬ ಚೆನ್ನಾಗಿದೆ. ಆ ಸ್ಕ್ರಾಮ್ 411 ಲುಕ್ಕು ಓಕೆ ಇತ್ತು, ಸ್ವಲ್ಪ ಕಲರ್ಫುಲ್ ಇತ್ತು, ಬಟ್ ಲುಕ್ ಓಕೆ ಇದು ಲುಕ್ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ರಾಯಲ್ ಎನ್ಫೀಲ್ಡ್ ಎನಿವೇ ಇಟ್ಸ್
ಬಿಗ್ ಬ್ರ್ಯಾಂಡ್ ಆ್ಯಂಡ್ ಇಟ್ ಇಸ್ ಅವೈಲೇಬಲ್ ಅಕ್ರಾಸ್ ದ ನೇಷನ್. ಸೊ ಚೆನ್ನಾಗಿ ನಂಬರ್ಸ್ ಅಂತೂ ಮಾಡುತ್ತೆ ಈ ಗಾಡಿ ನನಗೆ ಅನಿಸ್ತದೆ. ಬಟ್ ಅಗೇನ್ ಆ ಚೆನ್ನಾಗಿ ನಂಬರ್ಸ್ ಮಾಡಬೇಕಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಲ್ ಬಿ ದ ಪ್ರೈಸಿಂಗು. ಸೊ ಪ್ರೈಸಿಂಗ್ ನಂದೇನು ಎಕ್ಸ್ಪೆಕ್ಟೇಷನ್ ಈ ವೆಹಿಕಲ್ ಮೇಲೆ ಅಂತ ಕೇಳಿದ್ರೆ, ಐ ಫೀಲ್ ದಟ್ ಈ ವೆಹಿಕಲ್ ಬಂದ್ಬಿಟ್ಟು ಸಮ್ವೇರ್ ಡೌನ್ ದ ಲೈನು ಸ್ಪೀಡ್ 400ನ ಜೊತೆ ಕಂಪೀಟ್ ಮಾಡುತ್ತೆ. ಐ ನೋ ಎಕ್ಸಾಕ್ಟ್ಲಿ ಅದು ಸ್ಪೀಡ್ 400 ಥರ ಇರಲ್ಲ, ಬಟ್ ಐ ಥಿಂಕ್ ಹೆಡ್ ಟು ಹೆಡ್ ಸ್ಪೀಡ್ 400 ಜೊತೆ ಕಂಪೀಟ್ ಮಾಡುತ್ತೆ. ಸೊ ಸ್ಪೀಡ್ 400ನ ಇದು ಕಂಪೀಟ್ ಮಾಡಬೇಕಂದ್ರೆ ಐ ಕೈಂಡ್ ಆಫ್ ಫೀಲ್ ದಟ್ ಇವರು ಲಾಂಚ್ ಪ್ರೈಸ್ ಬಂದ್ಬಿಟ್ಟು 2.2 lakhs 2.4 lakhs ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಎಸ್, ನನಗೆ ಅದು ಸ್ವಲ್ಪ ರಾಯಲ್ ಎನ್ಫೀಲ್ಡ್ ಮೇಲೆ ಆ ಥರ ಒಂದು ಐಡಿಯಾ ಇದೆ ದಟ್ ದೇ ಕ್ಯಾನ್ ಡೂ ದಿಸ್. 2.2 lakhs 2.4 lakhs ಲಾಂಚ್ ಪ್ರೈಸು. ಅದಾದಮೇಲೆ ಐ ಥಿಂಕ್ ಒನ್ಸ್ ಲೈಕ್ ಜಸ್ಟ್ ಲೈಕ್ ಹಿಮಾಲಯನ್ ಹಿಂಗೆ ಮಾಡಿದ್ರು, ಅದಾದ್ಮೇಲೆ ಮೇ ಬಿ 2.3 ಇಂದ 2.5 lakhs ಒಳಗಡೆ ಇರ್ಬೋದು ಈ ವೆಹಿಕಲ್. ಬಿಕಾಸ್ ಸಾಕಷ್ಟು ಕಾಸ್ಟ್ ಕಟ್ಟಿಂಗ್ ಮಾಡೋದ್ರಿಂದ 2.3 ಇಂದ 2.5 lakhs won't be such a bad thing. ಮೇ ಬಿ 2.6 ಇರ್ಬೋದು ಫಾರ್ ದ ಬಿಗರ್ ವೇರಿಯಂಟ್, ಬಿಕಾಸ್ ಅದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅದು ತುಂಬಾ ಅಪ್ಡೇಟೆಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಸೊ ಮೇ ಬಿ 2.3 ಇಂದ 2.6 lakhs ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಅದರದ್ದು ರಿಯಲ್ ಪ್ರೈಸ್ ಆಫ್ಟರ್ ದ ಲಾಂಚ್. ಸೊ ಲಾಂಚಲ್ಲಿ ಮೇ ಬಿ ನಿಮಗೆ ಒಂದು ಸರ್ಪ್ರೈಸ್ ಇರ್ಬೋದು, 2.2 ಇಂದ ಸ್ಟಾರ್ಟ್ ಆಗ್ಬೋದು ಟು 2.4 or 2.5 lakhs. ಬಟ್ ಇವೆನ್ಚುಲಿ ಅದು 2.3 ಇಂದ 2.6 lakhs ಅಂತ ಇರುತ್ತೆ. ಟಾಪ್ ಮಾಡಲ್ 2.6 lakhs ಇರುತ್ತೆ ಅಂತ ನಂದು ಅಸಂಪ್ಷನ್. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ನಂದು ಇಂಟೆಕ್ಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಸೆಕ್ಷನ್ ಡೆಫಿನೆಟ್ಲಿ ಮೆನ್ಷನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.